ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಸಭಾ ಸ್ಥಾನಕ್ಕಾಗಿ ಎರಡು ಪಕ್ಷಗಳಲ್ಲೂ ಕೂಡ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನಲ್ಲೂ ಕೂಡ, ಅದ್ರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ರಾಜ್ಯಸಭಾ ಸ್ಥಾನಕ್ಕಾಗಿ ಕಸರತ್ತು ಮುಂದುವರಿತಾನೆ ಇದೆ. ರಾಜ್ಯಸಭಾ ಪರಿಷತ್ ಚುನಾವಣೆಗೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದ್ದು, ಬಿಜೆಪಿ ವರಿಷ್ಠರಿಗೆ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನ ರವಾನೆ ಮಾಡಲಾಗಿದೆ. ಬಿಜೆಪಿ ವರಿಷ್ಠರ ಕೈ ಸೇರಿದೆಯಂತೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ. ರಾಜ್ಯಸಭೆಗೆ 2 ಅಭ್ಯರ್ಥಿಗಳ ಹೆಸರನ್ನು ಆಲ್ರೆಡಿ ರವಾನೆ ಮಾಡಲಾಗಿದೆ. ಡಿ.ವಿ. ಸದಾನಂದ ಗೌಡ, ಸುಮಲತಾ ಅವರ ಹೆಸರು ರವಾನೆ ಮಾಡಲಾಗಿದ್ದು, ಸುಮಲತಾ ಕ್ಷೇತ್ರ ತ್ಯಾಗಕ್ಕೆ ಸಿಗುತ್ತಾ ತಕ್ಕ ಪ್ರತಿಫಲ ಅನ್ನೋದು ಕುತೂಹಲ. ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರ ಬಿಟ್ಟುಕೊಟ್ಟಿದ್ರು ಸುಮಲತಾ ಅವರು. 2 ಪೈಕಿ ಸುಮಲತಾ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪರಿಷತ್ತು ಚುನಾವಣೆಗೂ ಅಭ್ಯರ್ಥಿಗಳ ಪಟ್ಟಿ ರವಾನೆಯಾಗಿದ್ದು, 2 ಸ್ಥಾನಕ್ಕೆ 6 ಅಭ್ಯರ್ಥಿಗಳ ಹೆಸರನ್ನ ರವಾನೆ ಮಾಡಲಾಗಿದೆ. ರಘು ಕೌಟಿಲ್ಯ, ಎನ್ ಮಹೇಶ್, ಲಿಂಗರಾಜ್ ಪಾಟೀಲ್, ಸಿ ಮಂಜುಳಾ, ನಳಿನ್ ಕುಮಾರ್ ಕಟೀಲ್ ಹೆಸರನ್ನ ರವಾನೆ ಮಾಡಲಾಗಿದ್ದು, ಎನ್ ಮಹೇಶ್, ಲಿಂಗರಾಜ್ ಪಾಟೀಲ್ ಬಹುತೇಕ ಆಯ್ಕೆ ಆಗೋ ಸಾಧ್ಯತೆ ಇದೆ ಪರಿಷತ್ ಸ್ಥಾನಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಸಭಾ ಸ್ಥಾನಕ್ಕೆ ಮೋಸ್ಟ್ಲಿ ಸುಮಲತಾ ಅವರ ಹೆಸರೇ ಫೈನಲ್ ಆಗಬಹುದು. ಕಾರಣ, ಈ ವಿಧಾನಸಭೆ ಚುನಾವಣಾ ಹೊಸ್ತಿಲಲ್ಲಿ ಮೈತ್ರಿಯಾಗಿ ಹೋಗಬೇಕು ಅನ್ನುವಂಥ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮೈತ್ರಿಯಾಗಿ ಹೋಗಬೇಕು ಅಂತ ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರ ಮಾಡ್ತೋ ಆಗ ಸುಮಲತಾ ಅವ್ರನ್ನ ಕನ್ವಿನ್ಸ್ ಮಾಡಿ ಕ್ಷೇತ್ರವನ್ನ ಬಿಟ್ಟು ಕೊಡಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ವರಿಷ್ಠರು ಇದ್ರು. ಅದರಂತೆ ವರಿಷ್ಠರ ಅಭಯಕ್ಕೂ ಭರವಸೆಗಳಿಗೂ ಅದನ್ನ ಬಿಟ್ಟುಕೊಟ್ಟಿದ್ದಾರೆ ಕ್ಷೇತ್ರವನ್ನ, ಮಂಡ್ಯವನ್ನ. ಹಾಗಾಗಿ ಈಗ ಮಂಡ್ಯ ಬಿಟ್ಟು ಕೊಟ್ಟಿರುವ ಪರಿಣಾಮ ಅವ್ರಿಗೆ ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗುತ್ತಾ ಅಂತದೊಂದು ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ ಪಕ್ಷದ ವಲಯದಲ್ಲಿ.